ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಬೋಂಡಾ ರೆಸಿಪಿ. ಬರೀ ಬೋಂಡ ಅಲ್ಲ, ಸ್ವೀಟ್ ಬೋಂಡ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾನು ಇವತ್ತು ಬೀಟಲ್ಲಿ ಬೋಂಡ ಮಾಡ್ತಾಯಿದ್ದೀನಿ, ಅಂದರೆ ಸ್ವೀಟ್ ಬೋಂಡ. ಬಾಳೆಹಣ್ಣಿಟ್ಟು ಸ್ವೀಟು ಬಾಳೆಹಣ್ಣೆಲ್ಲ ಮಿಕ್ಸ್ ಮಾಡಿ ಬೋಂಡ ಮಾಡ್ತಾಯಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ದೊಡ್ಡವರಿಂದ ಮಕ್ಕಳ ತನಕ ಎಲ್ಲರಿಗೂ ಇಷ್ಟ ಈ ಬೋಂಡ. ಫ್ರೆಂಡ್ಸ್, ಈ ಬೋಂಡ ಹೆಂಗೆ ಮಾಡೋದಂತ ಫಸ್ಟು ನೋಡ್ಕೊಳ್ಳೋಣ. ನಾನು ಒಂದು ಅರ್ಧ kg ಗೋಧಿ ಹಿಟ್ಟಿಗೆ 2 ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಇದು ತುಂಬ ಹಣ್ಣಾಗಿಲ್ಲ, ಮೀಡಿಯಮಾಗಿ ಹಣ್ಣಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಫಸ್ಟು ಸೇರಿಸ್ಕೊಳ್ಳೋಣ. 1/4 kg ಬೆಲ್ಲ, ಇದನ್ನು ಮಿಕ್ಸಿ ಜಾರ್ಗೆ ಪುಡಿಯಾಗಿ ಕುಟ್ಬಿಟ್ಟು ಹಾಕಿ ಸೇರಿಸ್ಕೊಳ್ಳಿ. ಏಲಕ್ಕಿ ಮತ್ತು ಶುಂಠಿ, ಒಣಶುಂಠಿ ಪೌಡ್ರು ಒಂದು ಅರ್ಧ ಸ್ಪೂನ್ ಸೇರಿಸಿದ್ದೀನಿ. ಈಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ರುಬ್ಬಿರೋದು ಇದು. ಅದಕ್ಕೆ ನಾನು ಅರ್ಧ kg ಗೋಧಿ ಹಿಟ್ಟು ಸೇರಿಸ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಇದನ್ನು ರುಬ್ಕೋಬೇಕು. ಬೇಕಿಂಗ್ ಸೋಡಾ ಒಂದು ಪಿಂಚು, ಬೇಕಿಂಗ್ ಸೋಡಾ ಇಲ್ಲಾಂದರೆ ನೀವು ಅಡುಗೆ ಸೋಡಾನೇ ಸೇರಿಸ್ಕೋಬೋದು. ಒಂದು ಪಿಂಚು ಉಪ್ಪು ಸೇರಿಸಿ 1 ಕಪ್ಪು ನೀರು ಸೇರಿಸ್ಕೊಳ್ಳಿ. ಫಸ್ಟೇ ಸೇರ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಇದಕ್ಕೆ 1 ಕಪ್ ನೀರಾಗುತ್ತೆ. ಒಂದು ಸ್ವಲ್ಪನೇ ಸೇರಿಸ್ಕೊಳ್ಳಿ. ಬೆಲ್ಲ ಎಲ್ಲ ಹಾಕಿರೋದ್ರಿಂದ ನಾವು ಯಾವ ಕಪ್ಪಲ್ಲಿ ಮೆಷರ್ಮೆಂಟ್ ಮಾಡಿದ್ವೋ ಅದೇ ಕಪ್ಪಲ್ಲಿ ನೀರು ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಅದನ್ನೆಲ್ಲ ರುಬ್ಕೊಂಡು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿ. ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ, ಮೀಡಿಯಮ್ ಫ್ಲೇಮ್ ಇಟ್ಟು ಕಾಯಿಸ್ತಾ ಇದ್ದೀನಿ ನೋಡಿ. ಬೋಂಡ ಅದಕ್ಕೆ ಹಿಟ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿರಬೇಕು ಹಿಟ್ಟು. ಈಗ ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಬೋಂಡ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕ್ಕೊಳ್ಳಿ. ಇದು ಸಣ್ಣದಾಗಿ ಬಿಟ್ಟು ದಪ್ಪನೇ ಆಗುತ್ತೆ. ಬಾಳೆಹಣ್ಣೆಲ್ಲ ಹಾಕಿರೋದ್ರಿಂದ ಉಬ್ಬುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕ್ಕೊಳ್ಳಿ. ನಾನು ಮೀಡಿಯಮಾಗಿ ಹಾಕ್ತಾಯಿದ್ದೀನಿ. ಜಾಮೂನ್ ಥರ ಇರುತ್ತೆ ಬೆಂದರೆ ನೋಡೋಕ್ಕೆ. ಫ್ರೆಂಡ್ಸ್, ನನಗೊಂದು ಸ್ವಲ್ಪ ಹುಷಾರಿಲ್ಲ, ಅದರಿಂದ ನಾನು 10 ದಿವಸದಿಂದ ಸರಿಯಾಗಿ 10 ದಿವಸ ಆಯಿತು ವಿಡಿಯೋ ಹಾಕಲಿಲ್ಲ. ಸಾರಿ ಫ್ರೆಂಡ್ಸ್, ಹುಷಾರಾದಮೇಲೆ ವಿಡಿಯೋ ಹಾಕ್ತೀನಿ. ಫ್ರೆಂಡ್ಸ್, ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ. ಫಾಸ್ಟಲ್ಲಂತೂ ಇಡೋಕ್ಕೆ ಹೋಗಲೇಬೇಡಿ. ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ಇನ್ನೊಂದು ಕಡೆ ತಿರುಗಿಸಿ. ಸೀದಿಸೋಕ್ಕೆ ಹೋಗಬೇಡಿ, ಆದಷ್ಟು ಮಿಕ್ಸ್ ಮಾಡ್ತಾನೆ ಇರಿ. ಆವಾಗ ನಿಮ್ಗೆ ಒಂದೇ ಕಲರಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಕಲರ್ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆಗ್ತಾ ಘಮ ಚೆನ್ನಾಗಿ ಬರ್ತಾ ಇದೆ. ಸ್ಮೆಲ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಬೋಂಡ ಥರ ಎಲ್ಲ ಇದು ಜಾಮೂನ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಬೋಂಡ ಮಾಡೋದು ಸುಲಭ, ಮತ್ತು 2-3 ದಿವಸ ತನಕ ಚೆನ್ನಾಗಿರುತ್ತೆ, ಕೆಟ್ಟೋಗಲ್ಲ. ಮಕ್ಳಿಗೆ ಕೊಡ್ಬೋದು, ನಾವು ಮನೇಲಿ ಇಟ್ಕೊಂಡು ಮಕ್ಳಿಗೆ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಇದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ನಾನು ಅರ್ಧ kg ಬೋಂಡ ಮಾಡ್ತಾಯಿದ್ದೀನಿ, ಅಂದರೆ ಅರ್ಧ kg ಹಿಟ್ಟಲ್ಲಿ ಬೋಂಡ ಮಾಡ್ತಾಯಿದ್ದೀನಿ. ಅದಕ್ಕೆ ಮೆಷರ್ಮೆಂಟು ಇದು ಸರಿಯಾಗಿರುತ್ತೆ. ಹೆಂಗಂದರೆ ಅರ್ಧ kgಗೆ 1/4 kg ಬೆಲ್ಲ, 2 ಬಾಳೆಹಣ್ಣು ಅಂತ. ನೀವು ಒಂದೊಂದು ಕಪ್ ಮಾಡೋದಾದ್ರೂ ಮಾಡ್ಕೋಬೋದು. ಅದಕ್ಕೆ ಇದೇ ಮೆಷರ್ಮೆಂಟ್ ಕ್ಲೀನಾಗಿ ನೀವು ಸಣ್ಣ ಕಪ್ಪಲ್ಲಿ ಅಳತೆ ಮಾಡಿಕೊಂಡು ನೀವು ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪು ಬೆಲ್ಲ, ಅರ್ಧ ಬಾಳೆಹಣ್ಣು ಅಂತ ಸೇರಿಸ್ಕೊಳ್ಳಿ. ಮೆಷರ್ಮೆಂಟ್ ಚೆನ್ನಾಗಿರುತ್ತೆ. ನೀವು ಅಳತೆ ಸರಿಯಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಬೋಂಡ ರೆಡಿಯಾಗಿದೆ. ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.